ಅಲ್ಲಿ ಮಾಲಾಫೇಶನು ಎಲ್ಲೆಲ್ಲೋ ಇಂಗ್ಲೀಷ್ ಬಳಸ್ತಿದ್ದಾರೆ, ಬೇರೆ ಭಾಷೆ ಬಳಸ್ತಾರೆ ಅಂತ. ನಾವು ಕನ್ನಡಿಗರಾಗಿ ನಾವು ಕನ್ನಡ ಮೂವಿನ ಗೆಲ್ಲಿಸಲಿಲ್ಲ ಅಂದರೆ ಇನ್ಯಾರ ಕೈಲೂ ಸಾಧ್ಯ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೆಹಬೂಬ ಅನ್ನೋ ಚಿತ್ರನ ವೀಕ್ಷಿಸಬೇಕು, ನಮ್ಮ ಕನ್ನಡನ ಬೆಳೆಸಬೇಕು ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ತುಂಬ ನೀಟಾಗಿ ಮಾಡಿದ್ದಾರೆ. ಪ್ರೆಸೆಂಟೇಷನ್ ಎಲ್ಲ ತುಂಬ ಇಷ್ಟ ಆಯಿತು. ಹೀರೋಯಿನ್ ಮತ್ತು ಬುಲೆಟ್ ಪ್ರಕಾಶ್ ಅವ್ರ ಆ್ಯಕ್ಟಿಂಗ್, ಅವರು ಇಲ್ಲ ಇವಾಗ, ಬಟ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜಾಗದಲ್ಲಿ ಎಮೋಷನಲಿ ಫೀಲ್ ಆಗುತ್ತೆ, ನೋಡ್ಬೋದು. ಇಲ್ಲ, ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಶೋಗಳು ಕೊಡಿ. ಸ್ಕ್ರೀನ್ಗಳು ಕಮ್ಮಿ ಆಗ್ತಿದೆ. ಮುಂಚೆ ರಿಲೀಸ್ ಆಗಿದ್ದು 2 ಫಿಲಮು ಅಷ್ಟೇ, ಶೋಗಳಿಲ್ಲದೆ ನೋಡೋಕ್ಕಾಗಿಲ್ಲ ಫಿಲಮ್ನ. ಎಲ್ಲ ತುಂಬ ದೂರ ಒಂದೆಲ್ಲೋ 1-2 ಕಡೆ ಶೋ ಹಾಕಿದ್ರು ಅಷ್ಟೇ. ಕರ್ನಾಟಕದಲ್ಲಿ ನಾವು ಕಳೆದೋಗ್ತಿದ್ದೀವ ನಿಜವಾಗ್ಲೂ ಅಂತ ಅನಿಸ್ತಿದೆ. ನಿಜವಾಗ್ಲೂ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ನೋಡಿ. ಮೂವಿನೂ ಪರವಾಗಿಲ್ಲ, ಎಂಟರ್ಟೈನಿಂಗ್ ಆಗಿದೆ. ಓಕೆ, ನನಗಂತೂ ಹೊಸ ಸೂಪರ್ ಆಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಹ್ಯಾಂಡ್ಸಮ್ ಆ್ಯಂಡ್ ಸೂಪರ್ ಹೀರೋ. ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಮೋರ್ ಓವರ್ ಕನ್ನಡಗೆ ಎಷ್ಟು ನಾವು ಸಪೋರ್ಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಬೇರೆದು ಸಪೋರ್ಟ್ ಮಾಡಬೇಕು, ಬಟ್ ಆ್ಯಸ್ ಅ ಹೀರೋ ಹೀ ಈಸ್ ಎಕ್ಸಲೆಂಟ್. ಒಳ್ಳೆ ಇದು ಕಂಟೆಂಟ್ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್ ಮೂವಿ. ತುಂಬ ಚೆನ್ನಾಗಿದೆ ಫಿಲ್ಮು. ಅಂದರೆ 4 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಒಂದೊಂದು ತೆಗಿತಾರೆ. ಒಂದು ತೆಗೆದ್ರೆ ಅಷ್ಟರಲ್ಲೇ ಅವರು ಸುಸ್ತಾಗ್ಬಿಟ್ಟು ಅದನ್ನೇ ಎಲ್ಲ ಅಡ್ಡಾಡೋದು, ಅದೇ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾರೆ. 4 ವರ್ಷಕ್ಕೆ 5 ವರ್ಷಕ್ಕೆ ಒಂದು ತೆಗೆದ್ಬಿಟ್ಟು ಈ ಥರ ಸಿನಿಮಾಗಳು ಅವಾಗವಾಗ ಬರ್ತಾ ಇದ್ದರೆ ನಮಗೂ ಒಂಥರ ಎಂಟರ್ಟೈನ್ಮೆಂಟ್ ಇರುತ್ತೆ. ಕನ್ನಡ ಸಿನಿಮಾಕ್ಕೆ ಹೋಗೋಣ ಅಂತ ಮನಸ್ಸಿರುತ್ತೆ. ಯಾವುದಕ್ಕೆ ಹೋಗೋದು ನಮ್ಮ ಮನೆಯವ್ರಿಗೆಲ್ಲ ಫಿಲ್ಮ್ ತುಂಬ ಕ್ರೇಜು. ಅವ್ರು ಯಾವಾಗಲೂ ಇದನ್ನೇ ಹೇಳ್ತಾರೆ, 5 ವರ್ಷಕ್ಕೊಂದ್ಸಲಿ 6 ವರ್ಷಕ್ಕೊಂದ್ಸರಿ ಒಂದೇ ತೆಗಿತಾರೆ. ಒಂದು ತೆಗ್ಬಿಟ್ಟು ಸೈಲೆಂಟಾಗಿ ಅವ್ರ ಪಾಡ್ಗೆ ಅವ್ರು ಅಡ್ಡಾಡ್ಕೊಂಡಿರ್ತಾರೆ. ಆದರೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡೋರು ಯಾರಿಲ್ಲ. ಅವಾಗೆಲ್ಲ ತುಂಬ ಫಿಲಮ್ ಬರೋದು, ತಿಂಗಳಿಗೊಂದು, ಒಂದು 6 ತಿಂಗಳಿಗೊಂದು. ಒಬ್ಬೊಬ್ಬರು ಹೀರೋಗಳು 6 ತಿಂಗಳಿಗೊಂದು, ಅಟ್ಲೀಸ್ಟ್ 1 ಇಯರ್ಗೆ ಒಂದಾದರೂ ಮಾಡೋರು. ಇವಾಗಿನ ಹೀರೋಗಳು ತುಂಬ ಫೇಮಸ್ ಆಗಿಬಿಟ್ಟು 5 ವರ್ಷಕ್ಕೊಂದು 6 ವರ್ಷಕ್ಕೊಂದು ಮಾಡ್ತಾರೆ. ಅಲ್ಲಿಗೆ ನಾವು ಯಾವ ಫಿಲಮ್ ನೋಡೋದು? ಇವರು ಶಶಿ ಅವ್ರ ಥರ ಅವಾಗವಾಗ ಫಿಲಮ್ ಮಾಡ್ತಾಯಿದ್ರೆ ಇನ್ನೂ ಇವರು ಚೆನ್ನಾಗಿ ಮುಂದೆ ಮಾಡಲಿ ಅಂತ ಹಾರೈಸ್ತೀವಿ. ಹೊಸಬ್ರಿಗೆ ಯಾವಾಗಲೂ ಚಾನ್ಸ್ ಕೊಡ್ತಾ ಇರ್ಬೇಕು. ಹಳಬ್ರೇ ಬರ್ತಾಯಿದ್ರೆ ಅದು ಎನ್ಕರೇಜಿಂಗ್ ಇರಲ್ಲ ಅಲ್ವಾ? ಅಷ್ಟೇ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಬ್ಬ ರೈತರ ಮಗ ಒಳ್ಳೆ ಫಿಲಮ್ ಮಾಡಿದ್ದಾರೆ, ಬಂದ್ಬಿಟ್ಟು ಎಲ್ಲರೂ ನೋಡಬೇಕು. ಮೂವಿ ತುಂಬ ಚೆನ್ನಾಗಿದೆ, ಮಸ್ಟ್ ವಾಚ್ ಫಿಲಮ್ ಆಗಿದೆ. ಎಲ್ಲರೂ ಬೇರೆ ಲ್ಯಾಂಗ್ವೇಜಲ್ಲಿ ಹೊಸ ಫಿಲಮ್ ತೆಗೆದ್ರು ಅಂದರೆ ಹೊಸ ನಟ ಬಂದಿದ್ದಾನೆ ನೋಡೋಕೆ ಹೋಗೋಣ, ಹೊಸ ಲ್ಯಾಂಗ್ವೇಜ್ ಬೇರೆ ಲ್ಯಾಂಗ್ವೇಜ್ ಅಂತಾರೆ. ಅದೇ ಕನ್ನಡದಲ್ಲಿ ಒಬ್ಬ ಹೊಸ ನಟ ತೆಗೆದಿದ್ದಾನೆ ಅಂದರೆ ನೋಡೋಕೆ ಯಾರೂ ಬರ್ತಿಲ್ಲ. ಮಸ್ಟ್ ವಾಚ್ ಫಿಲಮು. ಎಲ್ಲ ಮೆಹಬೂಬ ಬಂದು ಥಿಯೇಟ್ರಲ್ಲಿ ನೋಡಿ. ಸಿನಿಮಾ ತುಂಬ ಚೆನ್ನಾಗಿತ್ತು, ಸಪೋರ್ಟ್ ಮೆಹಬೂಬ. ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಫಿಲಮು, ಮ್ಯೂಸಿಕ್ ಮಾತ್ರ ಸ್ವಲ್ಪ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಥಿಯೇಟ್ರಿಗೆ ಬಂದು ನೋಡ್ರಿ ಎಲ್ಲರೂ. ಮೂವಿ ಚೆನ್ನಾಗಿದೆ, ಥಿಯೇಟ್ರಿಗೆ ಮೂವಿ ಚೆನ್ನಾಗಿದೆ, ಎಲ್ಲ ಥಿಯೇಟ್ರಿಗೆ ಬಂದು ನೋಡ್ರಿ. ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಅರ್ಥ ಮಾಡ್ಕೊಳೋ ಥರ ಇದೆ. ಫ್ಯೂಚರಲ್ಲಿ ಮುಂದೆ ದೊಡ್ಡವರು ಅರ್ಥ ಮಾಡ್ಕೋಬೇಕು, ಚಿಕ್ಕವರು ಅರ್ಥ ಮಾಡ್ಕೋಬೇಕು. ಮೂವಿ ನೋಡಿದವರೆಲ್ಲ ಮುಂದೆ ಬೇಜಾನ್ ಕಲಿತಾರೆ, ನೋಡಬೇಕು ಬಂದು. ಚೆನ್ನಾಗಿದೆ ಮೂವಿ, ಒಂದ್ಸತಿ ನೋಡಿ. ಮೂವಿ ಚೆನ್ನಾಗಿದೆ, ಎಲ್ಲ ಥಿಯೇಟ್ರ್ ಬಂದು ನೋಡ್ಬೇಕಂತ. ಫಿಲಮ್ ಚೆನ್ನಾಗೈತೆ, ಲವ್ ಸ್ಟೋರಿ. ಫಿಲಮ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಚೆನ್ನಾಗಿತ್ತು, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿತ್ತು ಫಿಲ್ಮ್. ಒಳ್ಳೆ ಮೆಸೇಜ್ ಇರೋವಂಥ ಕ್ಲೈಮ್ಯಾಕ್ಸ್ ಮಸ್ತ್ ಇದೆ, ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿತ್ತು, ಚೆನ್ನಾಗಿತ್ತು ಚೆನ್ನಾಗಿತ್ತು ಮೂವಿ, ಎಲ್ಲರೂ ಚೆನ್ನಾಗಿ ಮಸ್ತ್ ಇತ್ತು, ತುಂಬ ಚೆನ್ನಾಗಿತ್ತು. ನೈಸ್, ಚೆನ್ನಾಗಿ ಬಂದಿದೆ, ಕ್ಯಾರೆಕ್ಟರ್ಸ್ ಚೆನ್ನಾಗಿ ಬಿಲ್ಡ್ ಆಗಿದೆ. ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ಒಳ್ಳೆ ಸಿನಿಮಾ ಚೆನ್ನಾಗಿದೆ. ಕನ್ನಡ ಸಿನಿಮಾನ ಬಂದು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ. ಒಳ್ಳೆ ಫಿಲಮು, ಒಳ್ಳೆ ಎಮೋಷನ್ ಇದೆ. ಎಲ್ಲರೂ ಕನ್ನಡ ಫಿಲಮ್ನ ಬಂದು ನೋಡಿ ಪ್ರೋತ್ಸಾಹಿಸಿ, ಮತ್ತು ಒಳ್ಳೆ ಹೊಸದಾಗಿ ಬಂದಿರೋರ್ನೆಲ್ಲ ಎನ್ಕರೇಜ್. ಒಳ್ಳೆ ಕತೆ ಇರೋ ಸಿನಿಮಾ. ಕನ್ನಡ ಸಿನಿಮಾಕ್ಕೆ ಯಾವತ್ತೂ ಸಪೋರ್ಟ್ ಮಾಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ. ಎಲ್ಲರೂ ಬಂದು ನೋಡೋಂಥ ಮೂವಿ, ಹೊಸ ಪ್ರತಿಭೆ. ಸೊ ಎಲ್ಲರೂ ಬೆಳೆಸ್ಬೇಕಂತ ಹೇಳ್ಬೋದು, ಎಲ್ಲರೂ ಬಂದು ನೋಡಬೇಕು ಮ್ಯಾಮ್. ಒಳ್ಳೆ ಮೂವಿ ಬಂದರೆ ಎಲ್ಲರೂ ಬಂದೇ ಬರ್ತಾರೆ. ಸೊ ತೆಗಿಯೋವಂಥವ್ರು ಒಳ್ಳೆ ಮೂವಿಗೆ ಇದು ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಚೆನ್ನಾಗಿದೆ, ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಸಿನಿಮಾ ಚೆನ್ನಾಗಿದೆ, ಪ್ರಸ್ತುತ ಸಂದರ್ಭಕ್ಕೆ ಭಾಳ ಬೇಕಾದಂಥ ಸಿನಿಮಾ. ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆಸ್ರಿ. ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲಿ ಕನ್ನಡ ನೀರು ಬಂತು. ಸೊ ಕನ್ನಡ ಮೂವಿ ಸಪೋರ್ಟ್ ಮಾಡಿ. ಚೆನ್ನಾಗಿದೆ, ಕನ್ನಡ ಫಿಲ್ಮ್ ಹಿಂಗೆ ಮುಂದುವರಿಸ್ಕೊಂಡು ತುಂಬ ಚೆನ್ನಾಗಿದೆ ಸರ್. ಹೊಸಬರಿಗೆ ಅವಕಾಶ ಸಿಗೋದು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಲೈಕ್ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಇವಾಗ ಬಂದಿದ್ದು, ನಮ್ಮ ಪೇರೆಂಟ್ಸು ಮತ್ತು ಅಜ್ಜಿ ಎಲ್ಲರೂ ಬಂದಿದ್ದಾರೆ, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು.
ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಬಂದು. ಅದೇ ಎಲ್ಲರೂ ಸುಮ್ಮನೆ ಕನ್ನಡ ಬೆಳೆಸಬೇಕು, ಕನ್ನಡ ಫಿಲಮ್ನ ನೋಡಬೇಕಂತ ಹೇಳ್ತಾರೆ. ಫಸ್ಟ್ ಬಂದು ನಾವು ಎನ್ಕರೇಜ್ ಮಾಡಿದ್ರೆ ತಾನೇ ಕನ್ನಡ ಮೂವೀಸ್ ಎಲ್ಲ ಬೆಳೆಯುತ್ತೆ. ಸೊ ಎಲ್ಲರೂ ಬಂದು ನೋಡಲೇಬೇಕು. ನಾನೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್ ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಿ. ಫಿಲಿಮ್ ತುಂಬ ಚೆನ್ನಾಗಿತ್ತು. ಕನ್ನಡ ಫಿಲಮ್ ಫಸ್ಟ್ ಆದ್ಯತೆ ಕೊಡ್ರಿ. ಎಲ್ಲೆಲ್ಲೋ ಯಾವುದೋ ಫಿಲಮ್ಸ್ ನೋಡಿಕೊಂಡು ಅದನ್ನು ಚೆನ್ನಾಯಿತು ಇದನ್ನು ಚೆನ್ನಾಯಿತು ಅನ್ನೋ ಬದಲು ಕನ್ನಡನ ಫಸ್ಟ್ ಉಳಿಸಿ, ಕನ್ನಡ ಫಸ್ಟ್ ಬೆಳೆಸ್ರಿ. ಫಸ್ಟು ಟೇಟಸ್ನ ಫಸ್ಟು ಕನ್ನಡಗೋಸ್ಕರ ಬಿಟ್ಕೊಡ್ರಿ. ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆನ ಕೊಡಬೇಕು ಅಂತ ಬಯಸ್ತೀನಿ. ಚೆನ್ನಾಗಿದೆ, ಎಲ್ಲ ಕೂತು ನೋಡೋಂಥ ಫಿಲಮ್. ಚೆನ್ನಾಗಿದೆ, ನೋಡ್ಬೋದು. ಕನ್ನಡ ಮೂವಿಗೆ ಎಂಕರೇಜ್ ಮಾಡಿ. ಚೆನ್ನಾಗಿದೆ.